ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೈಸೂರು 37 ವರ್ಷದ ಆಂಟಿ ಮೇಲೆ 22 ವರ್ಷದ ಯುವಕನ ಲವ್. 1 ವರ್ಷ ಲವ್, 14 ವರ್ಷದ ಮಗನ ಬಿಟ್ಟು 22 ವರ್ಷದ ಯುವಕನ ಜೊತೆ ಬಂದ ಮಹಿಳೆ. ಬೇಸಿಕಲಿ 37 ವರ್ಷದ ಆಂಟಿಗೆ 22 ವರ್ಷದ ಯುವಕನ ಜೊತೆ ಪ್ರೀತಿ ಆಗಿದೆ. 14 ವರ್ಷದ ಮಗನನ್ನ ಬಿಟ್ಟು ಈಗ ಮಹಿಳೆ ಆಟೋ ಡ್ರೈವರ್ ಜೊತೆಗೆ ಮದುವೆ ಕೂಡ ಆಗಿದ್ದಾರೆ. ಅವ್ರ ಗಂಡ ಏನೋ ತೀರ್ಕೊಂಡಿದ್ರಂತೆ 8 ವರ್ಷದ ಹಿಂದೆ, ಕವಿತಾ ಅನ್ನೋ ಹೆಣ್ಮಗಳು. ಈಗ ಆಕೆಗೆ ಬೇರೆ ಮದುವೆ ಮಾಡೋದಕ್ಕೆ ಕುಟುಂಬಸ್ಥರು ಏನೋ ಪ್ಲಾನ್ ಮಾಡಿದ್ರಂತೆ. ಆದರೆ ಭಾಸ್ಕರೇ ಬೇಕು ಅಂತ ಭಾಸ್ಕರ್ ಜೊತೆ ಆಕೆ ಈಗ ಮದುವೆ ಆಗಿದ್ದಾಳೆ. ಆದರೆ ಪೋಷಕರು ಮಾತ್ರ ಯುವತಿಯನ್ನ ಈಕೆಯನ್ನ ಕಿಡ್ನ್ಯಾಪ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕವಿತಾಳ ಮಾವ ಇವರಿಬ್ಬರಿಗೂ ಜೀವ ಬೆದರಿಕೆ ಕೂಡ ಹಾಕಿದಾರಂತೆ. ಹೀಗಾಗಿ ಈ ಜೋಡಿ ಈಗ ಮೈಸೂರಿನ SP ಕಚೇರಿಗೆ ಬಂದು ರಕ್ಷಣೆ ಕೇಳ್ತಾ ಇದೆ. ಸರ್, ನನ್ನ ಹೆಸರು ಕವಿತಾ ಅಂತ ಹೇಳಿ. ನಮ್ಮೂರು ಬಂದು ಬೆಂಗಳೂರು ಸರ್. ನಮಗೆ ಬೆಂಗಳೂರಲ್ಲಿ ಕುಂಬಳಗೋಡು ಪೊಲೀಸ್ ಸ್ಟೇಷನಲ್ಲಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಕಂಪ್ಲೇಂಟ್ ಕೊಟ್ಟು ನಮ್ಮ ಯಜಮಾನ್ರ ಮೇಲೆ FIR ಮಾಡಿದ್ದಾರೆ, 0 FIR ಮಾಡಿದ್ದಾರೆ ಸರ್. ನಮಗೆ ಎಲ್ಲೋದ್ರೂ ಪತ್ರಸಾಕ್ತೀವಿ ಅಂತ ನಮಗೆ ಜೀವದ ಬೆದರಿಕೆ ಐತೆ ಸರ್. ನಮ್ಮ ಅತ್ತೆ ಮಗ ಹತ್ರ ಜೀವದ ಬೆದರಿಕೆ ಹಾಕೋರಿ ಸರ್. ನಮ್ಗೆ ಎಲ್ಲೂ ಬದುಕಕ್ಕೆ ಬಿಡ್ತಾ ಇಲ್ಲ ಸರ್. ನಮ್ಗೆ ನೀವೇ ರಕ್ಷಣೆ ಕೊಡಬೇಕು ಸರ್. ಅಂದರೆ ಸರ್, ನಾವಿಬ್ಬರು 1 ವರ್ಷದಿಂದ ಲವ್ ಮಾಡ್ತಿದ್ವಿ ಸರ್. ನಾವಿಬ್ಬರು ಒಬ್ರಿಗೊಬ್ರು ಇಷ್ಟಪಟ್ಟೆ ನಾವು ಮದುವೆ ಆಗಿರೋದು ಸರ್. ಅದಕ್ಕೆ ನಾವು ನಮ್ಮ ಮನೇಲಿ ಕ್ಯಾಶ್, ನಾವು ಬಂದು ಲಿಂಗಾಯಿಟ್ಸರು, ಅವ್ರು ಬಂದು ಗೌಡಸ್ ಸರ್. ಅದಕ್ಕೆ ನಮ್ಮ ಮನೇಲಿ ಒಪ್ಪಲಿಲ್ಲ ಸರ್. ಅದಕ್ಕೆ ನಮ್ಮ ಮನೆ ಚೆನ್ನಾಗಿ ನಮಗೆ ಹೊಡೆದು ಬಡ್ದು ಚೆನ್ನಾಗಿ ಚಿತ್ರಹಿಂಸೆ ಕೊಟ್ಟರು ಸರ್. ಆಮೇಲೆ ನನ್ನ ಮನೆಯಿಂದ ಹೊರಗಡೆ ಬಂದುಬಿಟ್ಟೆ ಸರ್. ಹಾಂ ಸರ್, ಮಗ ಇದ್ದಾನೆ, 14 ವರ್ಷದ ಮಗ ಇದ್ದಾನೆ ಸರ್. ನಮ್ಗೆ ಇವಾಗ 37 ವರ್ಷ ಸರ್. ನಾನು ಹೌಸ್ ಕೀಪಿಂಗ್ ಕೆಲಸ ಸರ್. ನಮಗೆ ಅಂದರೆ ನಾನು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ಜಾಸ್ತಿ ಏನು ಓದಿರೋದು 8 ಜಾಸ್ತಿ ಏನು ಓದಿಲ್ಲ. ನಾನು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೆ ಸರ್. ಹಾಂ ಸರ್, TT ಬಸ್ಸು ಎಲ್ಲ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ. ನಾನು ಇರಲಿಲ್ಲ. ನಾವು 1 ವರ್ಷದಿಂದ ನಾವು ಲವ್ ಮಾಡ್ತಾ ಇದ್ದೀವಿ ಸರ್. ನನ್ನ ಹತ್ರ ಒಂದು ಆಟೋ ಇತ್ತು. ಅದರಲ್ಲಿ ನಾವು ಬಂಡಿ ಕಳಮ್ಮ ದೇವಸ್ಥಾನ ಇದೆ ಬಾಬುಜಿ ನಗರ ಹತ್ರ, ಇಲ್ಲೆಲ್ಲ ಹೋಗ್ತಾ ಇದ್ದೋ ನಾವು. ಇವ್ರ ಅಪ್ಪ ಅಮ್ಮನೂ ಕರ್ಕೊಂಡೋಗಿಲ್ಲ, ಇವ್ರ ಅಪ್ಪನ ಕರ್ಕೊಂಡೋಗಿಲ್ಲ, ಇವ್ರ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದ ದೇವಸ್ಥಾನಕ್ಕೆಲ್ಲ. ನಮ್ಗೆ ಅಲ್ಲಿ ನಾವು ಇಷ್ಟಪಟ್ಟು ಒಬ್ರು ಇಷ್ಟಪಟ್ಟು ನಾವು ಮನ್ಸೆಲ್ಲ ಇಟ್ಕೊಂಡಿದ್ದೋ ಸರ್. ಹೇಳಿಲ್ಲ ನಾವು ಲವ್ ಮಾಡ್ಕೊಂಡಿದ್ದೋ ಸರ್. ನಾನು 1 ವರ್ಷದಿಂದ ಲವ್ ಮಾಡ್ಕೊಂಡಿದ್ದೆ. ಇವ್ರ ಮಗನೂ ನನ್ನ ಜೊತೆನೇ ಚೆನ್ನಾಗಿದ್ದ ಸರ್. ಚೆನ್ನಾಗಿದೆ. ಅವ್ರ ಮನೆಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ನಾನು ಇದ್ದೆ. ಇವ್ರ ಅಮ್ಮಂಗೇನು ಹೇಳಿರಲಿಲ್ಲ, ನಾವು ಲವ್ ಮಾಡೋದೇನು ಗೊತ್ತಿರಲಿಲ್ಲ. ನಾನು ಬರ್ತಾ ಇದ್ದೆ. ಅದಾದ್ಮೇಲೆ ಸರ್ ಒಂದಿನ ನಾನು ಶಬರಿಮಲೆಗೆ ಹೋಗಿದ್ದೆ. ನಾನು ಶಬರಿಮಲೆ 12 ದಿವಸ ನಾನು ಶಬರಿಮಲೆಗೆ ಹೋಗಿದ್ದೆ. ನಾನು ಬರೋಷ್ಟರಲ್ಲಿ ಊರಿಗೆ ಎಲ್ಲ ಗೊತ್ತಾಗಿತ್ತು, ಈ ಥರ ಮಾಡ್ತಾ ಇದ್ದೇನೆ ಈ ಥರ ಅಂತ ಗೊತ್ತಾಗಿತ್ತು. ಅದಾದ್ಮೇಲೆ ಇವ್ರ ಅಮ್ಮ ಮನೆಗೆ ಬಾ ಅಂತ ನನ್ನ ಫೋನ್ ಮಾಡಿದ್ರು. ಹಿಂಗಾಗಿದೆ, ಮನೆಗೆ ಬರಪ್ಪ ಅಂತಂದ್ರು. ನಾನು 11 ಗಂಟೆ ಇಲ್ಲ 10:15 ಹೋದೆ. ಇವ್ರ ಮನೆಗೆ ಹೋಗ್ದೆ. ನಾನು ಶಬರಿಮಲೆ ಮುಗಿಸ್ಕೊಂಡು ನಾನು ಮಾಯೇಶ್ವರನ ಬೆಟ್ಟ ಎಲ್ಲ ಬಂದು ಅದಾದ್ಮೇಲೆ ನಾನು ಹೋದೆ. ನಾನು ಹೋಗಾದ್ಮೇಲೆ ಇವ್ರ ಅಮ್ಮ ಕುತ್ಕೊ ಅಂತಂದ್ರು. ಆಕೆಗೂ ಪತಿ ಇಲ್ಲ, ಇಬ್ಬರು ಮದುವೆ ಆಗಿದ್ದಾರೆ, ರಕ್ಷಣೆ ಕೇಳಿದ್ದಾರೆ. ನೋಡ್ಬೇಕೇನಾಗುತ್ತೆ ಈ ಪ್ರಕರಣ ಅಂತ.